ಎಲ್ಲರಿಗೂ ನಮಸ್ಕಾರ. ನಾನು ಈರಣ್ಣ. ಇವತ್ತು ನಾವು ಪ್ರಮುಖ ದಿನಾಚರಣೆಗಳನ್ನು ನೋಡೋಣ. ಇರ್ತಕ್ಕಂಥ 12 ತಿಂಗಳಲ್ಲಿ ಅತ್ಯಮೂಲ್ಯವಾದಂತಹ ಮುಖ್ಯವಾದ ದಿನಾಚರಣೆಗಳು ತುಂಬ ಇವೆ. ಅದರಲ್ಲಿ ಪ್ರತಿ ತಿಂಗಳೂ ಕೂಡ ಒಂದೊಂದು ಮಹತ್ವ ದಿನಗಳೇ. ಅಂಥ ದಿನಗಳನ್ನು ನಾವೀಗ ಒಂದೊಂದು ತಿಂಗಳಾಗಿ ನೋಡೋಣ. ನಾವೀಗ ಜನವರಿ ತಿಂಗಳಲ್ಲಿ ಬರುವಂಥ ಅತಿ ಮುಖ್ಯವಾದಂಥ ದಿನಾಚರಣೆಗಳನ್ನು ನೋಡೋಣ. ಅದು ಪ್ರವಾಸಿ ದಿನಾಚರಣೆ ಆಗಿರ್ಬೋದು, ಯುವಕರ ದಿನಾಚರಣೆ, ಭೂಸೇನಾ ದಿನಾಚರಣೆ ಹಾಗೂ ಮಹಿಳಾ ದಿನಾಚರಣೆ ಮತ್ತು ಮತದಾರ ದಿನಾಚರಣೆ, ಹುತಾತ್ಮ ದಿನಾಚರಣೆ, ಈ ರೀತಿ ಒಂದೊಂದನ್ನಾಗಿ ಇವತ್ತು ನಾವಿಂದು ನೋಡೋಣ. ಒಂದನೇದಾಗಿ ಜನವರಿ 9 ಭಾರತೀಯ ಪ್ರವಾಸಿ ದಿನಾಚರಣೆ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಂತಹ ಸವಿ ನೆನಪಿನಿಗೋಸ್ಕರ ಜನವರಿ 9 ಭಾರತೀಯ ಪ್ರವಾಸಿ ದಿನಾಚರಣೆಯನ್ನಾಗಿ ಆಚರಿಸಲು ನಾವು ಪ್ರಾರಂಭಿಸಿದ್ದೇವೆ. ಜನವರಿ 9 ಭಾರತೀಯ ಪ್ರವಾಸಿ ದಿನಾಚರಣೆ. ನೀವು ನೋಡ್ಬೋದು, ಪ್ರವಾಸಕ್ಕೆ ಬಂದಂಥ ಜನ ನಮ್ಮ ಕರ್ನಾಟಕದ ಮೈಸೂರಿನ ಅರಮನೆ ಮುಂದೆ ನಿಂತ್ಕೊಂಡಿರೋದು. ಇದನ್ನು ನೋಡಿ ನಾವು ಭಾರತೀಯ ಪ್ರವಾಸಿ ದಿನಾಚರಣೆಯನ್ನು ನೆನಪಿಗೆ ತೆಗೆದುಕೊಂಡು ಬರಬಹುದು. ಜನವರಿ 9. ಅದೇ ರೀತಿ ಜನವರಿ 12 ಯುವ ದಿನಾಚರಣೆ. ಸ್ವಾಮಿ ವಿವೇಕಾನಂದವರ ಜನ್ಮ ಜಯಂತಿಯ ನಿಮಿತ್ತ ಜನವರಿ 12 ಪ್ರತಿ ವರ್ಷ ಜನವರಿ 12 ನಾವು ಭಾರತೀಯ ಯುವ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಭಾರತೀಯ ತುಂಬ ಎಲ್ಲೆಡೆ ಸಭೆ ಸಮಾರಂಭಗಳನ್ನು ಮಾಡಿ ಯುವಕರನ್ನ ಹುರಿದುಂಬಿಸುವ ಮತ್ತು ಯುವಶಕ್ತಿಯನ್ನ ತಿಳಿಸಿಕೊಳ್ಳಲು ಜನವರಿ 12 ಯುವ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಇದು ಕೂಡ ಜನವರಿಯಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ದಿನ. ಜನವರಿ 12 ಯುವ ದಿನಾಚರಣೆ. ಅದೇ ರೀತಿ ನಾವು ಮತ್ತೊಂದು ಮುಖ್ಯವಾದಂಥ ದಿನಾಚರಣೆ ನೋಡೋದಾದರೆ ಜನವರಿ 15 ಭೂಸೇನಾ ದಿನಾಚರಣೆ. ಇದು ತುಂಬ ಮುಖ್ಯವಾದಂಥ ದಿನಾಚರಣೆ. ಭಾರತೀಯ ರಕ್ಷಣೆಗೆಂದೇ ತಮ್ಮ ಪ್ರಾಣವನ್ನು ಪಣತೊಟ್ಟು ಹೋರಾಡುವಂತಹ ಸೈನಿಕರ ದಿನಾಚರಣೆ ಭೂಸೇನಾ ದಿನಾಚರಣೆ. ಜನವರಿ 15 ಭೂಸೇನಾ ದಿನಾಚರಣೆ. ಇಲ್ಲಿ ನೋಡ್ಬೋದು ಸೈನಿಕರನ್ನ. ಜನವರಿ 15 ನಾವು ನಮ್ಮ ಭಾರತೀಯ ಭೂಸೇನಾ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಮತ್ತೆ ನೌಕಾಸೇನಾ ಮತ್ತು ವಾಯುಸೇನೆ ಅವು ಬೇರೆ ದಿನಾಚರಣೆಗಳಿವೆ. ಆದರೆ ಭೂಸೇನಾದು ಮಾತ್ರ ಜನವರಿ 15 ಭೂಸೇನಾ ದಿನಾಚರಣೆ. ಅದೇ ರೀತಿ ಜನವರಿ 24 ಭಾರತೀಯ ಮಹಿಳಾ ದಿನಾಚರಣೆ. ನೀವು ಇನ್ನೊಂದು ಕೇಳಬಹುದು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅದು ಮಾರ್ಚ್ 8. ಅದನ್ನು ಮಾರ್ಚ್ ತಿಂಗಳಲ್ಲಿ ನೋಡೋಣ. ಈಗ ಜನವರಿ 24 ಭಾರತೀಯ ಮಹಿಳಾ ದಿನಾಚರಣೆ. ಇಲ್ಲಿ ನೋಡ್ಬೋದು, ನೀವು ಇರ್ತಕ್ಕಂಥ ಮಹಿಳೆಯರು ಕೂಡ, ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ 24 ಜನ ಇದ್ದಾರೆ. ಹಾಗೂ 24 ಡೇಟನ್ನು ನೀವು ಕೂಡ ಎನಿಸಿದರೆ ಇವರು 24 ಜನ ಆಗ್ತಾರೆ. ಅದನ್ನು ಎರಡನ್ನ ಸೇರಿಸಿದಾಗ ನೀವು ಅದನ್ನು ಎಕ್ಸಾಮ್ನಲ್ಲಿ ನಿಮಗೆ ಸಹಾಯ ಆಗ್ಬೋದು. ಜನವರಿ 24 ಭಾರತೀಯ ಮಹಿಳಾ ದಿನಾಚರಣೆ. ಇದು ಕೂಡ ಮುಖ್ಯ ದಿನಾಚರಣೆಯೇ. ಅದೇ ರೀತಿ ಜನವರಿ 25 ಭಾರತೀಯ ಮತದಾರರ ದಿನಾಚರಣೆ. ಇಲ್ಲಿ ವೋಟಿಂಗ್ ಮಷಿನ್ ನೋಡ್ಬೋದು. ಈ ವೋಟಿಂಗ್ ಮಷಿನ್ ನೋಡೋದ್ರ ಮುಖಾಂತರ ನಿಮಗೆ ಜನವರಿ 25 ಮತದಾರ ದಿನಾಚರಣೆ ಅನ್ನೋದು ನೆನಪಿಗೆ ಬರಲಿ ಅಂಥೇಳಿ ಈ ಒಂದು ವೋಟಿಂಗ್ ಮಷಿನ್ ಅನ್ನು ತೋರಿಸಲಾಗ್ತಾ ಇದೆ. ಜನವರಿ 25 ಮತದಾರರ ದಿನಾಚರಣೆ. ಈಗ ಬಂದಂತಹ ಕೆಲವೇ ವರ್ಷಗಳಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಇದಕ್ಕೆ EVM ಮಷಿನ್ ಅಂತ ಕರೀತಾರೆ. ಈ ಒಂದು ಮಷಿನ್ ತುಂಬಾ ಮುಖ್ಯವಾದಂತಹ ಚುನಾವಣೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ನಿಭಾಯಿಸ್ತಾ ಇದೆ. ಜನವರಿ 25 ಮತದಾರರ ದಿನಾಚರಣೆ. ಇನ್ನು ಜನವರಿ 26 ಭಾರತೀಯ ಗಣರಾಜ್ಯೋತ್ಸವ ದಿನಾಚರಣೆ. ಪ್ರತಿ ವರ್ಷ 26ರಂದು ನಾವೆಲ್ಲರೂ ಸೇರಿ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಅದಕ್ಕೋಸ್ಕರ ಜನವರಿಯಲ್ಲಿ ಬರ್ತಕ್ಕಂಥ ಇಡೀ ನಮ್ಮ ಭಾರತದ ಒಂದು ವರ್ಷದಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ದಿನಾಚರಣೆಯಲ್ಲಿ ಒಂದು ಸ್ವತಂತ್ರ ದಿನಾಚರಣೆ. ಅದನ್ನು ಬಿಟ್ಟರು ಇದು ಜನವರಿ 26 ಗಣರಾಜ್ಯೋತ್ಸವ ದಿನಾಚರಣೆ. ಇದು ಕೂಡ ತುಂಬಾ ಮುಖ್ಯವಾದಂಥ ನಮ್ಮ ಸಂವಿಧಾನ ಜಾರಿಗೆ ಬಂದದ್ದ ದಿನವಾದ್ದರಿಂದ ಇದು ತುಂಬಾ ಮುಖ್ಯವಾದಂಥ ದಿನಾಚರಣೆ. ಜನವರಿ 26 ಗಣರಾಜ್ಯೋತ್ಸವ ದಿನಾಚರಣೆ. ತಮಗೆಲ್ಲರಿಗೂ ತಿಳಿದಿರುವಂತೆಯೇ ಇದು ನಮ್ಮ ಸಂವಿಧಾನವು ನಿಯಮಬದ್ಧವಾಗಿ ಜಾರಿಗೆ ಬಂದಂಥ ದಿನ. ಇನ್ನು ಜನವರಿ 30 ಹುತಾತ್ಮ ದಿನಾಚರಣೆ. ನಮ್ಮ ಮಹಾತ್ಮ ಗಾಂಧೀಜಿಯವರು ಜನವರಿ 30ರಂದು ಗುಂಡಿಗೆ ಬಲಿಯಾದ ದಿನ. ಸೊ ಅವತ್ತಿನಿಂದ ಜನವರಿ 30 ಹುತಾತ್ಮರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬರ್ತಾ ಇದ್ದೀವಿ. ಜನವರಿ 30 ಹುತಾತ್ಮ ದಿನಾಚರಣೆ. ಇದು
ಭಾರತೀಯ ಇತಿಹಾಸದಲ್ಲೇ ಒಂದು ಕರಾಳ ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಗಲಿರುಳು ಸ್ವತಂತ್ರ ಅಂತ ಹೋರಾಡಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಕಣ್ಮುಚ್ಚಿದ ದಿನ ಜನವರಿ 30 ಹುತಾತ್ಮ ದಿನಾಚರಣೆ. ಇದೊಂದು ದುಃಖದ ದಿನ ಅಂತ ಕೂಡ ನಾವು ಕರಿಬಹುದು. ಜನವರಿ 30 ಹುತಾತ್ಮರ ದಿನಾಚರಣೆ. ಸ್ನೇಹಿತರೆ, ಈಗೆಲ್ಲ ನೀವು ಹುತಾತ್ಮರ ದಿನಾಚರಣೆ ಮತ್ತು ಭೂಸೇನಾ ದಿನಾಚರಣೆ ಎಲ್ಲವನ್ನು ನೋಡಿದ್ವಿ. ಇವನ್ನೆಲ್ಲವೂ ಸೇರಿ ನಾವು ಶಾರ್ಟ್ ಟ್ರಿಕ್ ಆಗಿ ಒಂದು ಕಥೆಯನ್ನು ನೋಡೋದಾದ್ರೆ, ಇವೆಲ್ಲವೂ ನೆನಪಿರಬೇಕು, ಒಂದು ಕಥೆಯನ್ನು ನೋಡೋದಾದ್ರೆ, ಜನವರಿಯಲ್ಲಿ 9 ಜನ ಭಾರತೀಯ ಪ್ರವಾಸಿಗರು 12 ಯುವಕರು ಸೇರಿ 15 ಸೇನೆ ಕಟ್ತಾರೆ. ಅದರಲ್ಲಿ 24 ಜನ ಮಹಿಳೆಯರು ಸೇರ್ಕೊಳ್ತಾರೆ. ಅದರಲ್ಲಿ 25 ಜನ ಮಾತ್ರ ಮತ ಹಾಕಲಿಕ್ಕೆ ಅರ್ಹರು. ಎಲ್ಲರೂ 26ಕ್ಕೆ ಗಣರಾಜ್ಯೋತ್ಸವ ಆಚರಿಸಿದರು. ಅಕಸ್ಮಾತ್ತಾಗಿ ಅದರಲ್ಲಿ 30 ಜನ ಮರಣ ಅಪ್ತಾರೆ. ಅವರನ್ನ ಹುತಾತ್ಮರು ಅಂತೇಳಿ ಕರಿತೀವಿ. ಅಂದ್ರೆ ಜನವರಿ 9 ಜನ ಭಾರತೀಯರಂದ್ರೆ ಭಾರತೀಯ ಪ್ರವಾಸಿ ದಿನ ಜನವರಿ 9. ಜನವರಿ 12 ಯುವಕರು ಸೇರಿ ಅಂತ ಹೇಳಿದ್ರೆ ಯುವಕ ದಿನಾಚರಣೆ. 15 ಸೇನೆ ಕಟ್ತಾರ ಅಂತ ಹೇಳಿದ್ರೆ 15 ಭೂಸೇನಾ ದಿನಾಚರಣೆ. ಅದಕ್ಕೆ 24 ಜನ ಮಹಿಳೆಯರು ಸೇರ್ತಾರ ಅಂತಂದ್ರೆ ಭಾರತೀಯ ಮಹಿಳಾ ದಿನಾಚರಣೆ 24. 25 ಮಂದಿ ಮಾತ್ರ ಮತ ಹಾಕ್ಲಿಕ್ಕೆ ಅರ್ಹರು ಅಂತಂದ್ರೆ ಮತದಾರ ದಿನಾಚರಣೆ. ಹಾಗೆ 26ಕ್ಕೆ ಎಲ್ಲರೂ ಸೇರಿ ಗಣರಾಜ್ಯೋತ್ಸವನ ಆಚರಿಸ್ತಾರೆ. ಗಣರಾಜ್ಯೋತ್ಸವ ಆಚರಿಸ್ತಾರೆ ಅಂತ ಹೇಳಿದ್ರೆ